Hi, dear students. Today we shall discuss first BA Sociology first semester 41th session of last chapter, which is culture. In this chapter, we learned today we learned about cultural relativism and cultural diffusion. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಥಮ BA ಸಮಾಜಶಾಸ್ತ್ರ ಪ್ರಥಮ ಸೆಮಿಸ್ಟರ್ನ ಅಂತಿಮ ಅಧ್ಯಾಯವಾದ ಸಂಸ್ಕೃತಿ ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ಬರುವ ಸಾಂಸ್ಕೃತಿಕ ಸಾಪೇಕ್ಷವಾದ ಮತ್ತು ಸಾಂಸ್ಕೃತಿಕ ಪ್ರಸರಣ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. Let us come to recapitulation of previous session. Dear students, in the last class we learned about ಕಲ್ಚರ್ ಆಫ್ ಪಾವರ್ಟಿ, ಸಾಂಸ್ಕೃತಿಕ ಬಡತನ, ಆಸ್ಕರ್ ಲಿವಿಸ್ ರವರ ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡಿದ್ವಿ. ಸೊ ಈ ಒಂದು ಸಿದ್ಧಾಂತದಲ್ಲಿ ವಾಟ್ ಈಸ್ ಪಾವರ್ಟಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾವರ್ಟಿ ಆಫ್ ಕಲ್ಚರ್, ಕ್ರಿಟಿಕ್ ಆಫ್ ಪಾವರ್ಟಿ ಆಫ್ ಕಲ್ಚರ್. ಸೊ ಈ ವಿಷಯಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೆವು. ಸೊ ಲೆಟ್ ಅಸ್ ಕಮ್ ಟು ಆಬ್ಜೆಕ್ಟಿವ್ಸ್. Today's session we have two objectives. So one is students will be able to define the terms cultural diffusion and cultural relativism, and second one is describe the concept of cultural diffusion and cultural relativism. So ಈ ದಿನ ಇವತ್ತಿನ ಒಂದು ಸೆಷನ್ನ ಎರಡು ಉದ್ದೇಶಗಳು ಯಾವಪ್ಪ ಅಂದ್ರೆ, ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಂಸ್ಕೃತಿಕ ಸಾಪೇಕ್ಷತೆಯನ್ನ ವ್ಯಾಖ್ಯಾನಿಸುವಂತಹ ಅಥವಾ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸುವುದು. ಎರಡನೇದಾಗಿ ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಂಸ್ಕೃತಿಕ ಸಾಪೇಕ್ಷತೆಯ ಬಗ್ಗೆ ಪರಿಕಲ್ಪನೆಗಳನ್ನ ವಿವರಿಸುವ ಸಾಮರ್ಥ್ಯವನ್ನ ಬೆಳೆಸುವುದು. ಲೆಟ್ ಅಸ್ ಕಮ್ ಟು ಲರ್ನಿಂಗ್ ಔಟ್ಕಮ್ಸ್ ಆಫ್ ಟುಡೇಸ್ ಸೆಷನ್. Today's session we have two learning outcome expectation. First one, student will be able to explain the concept of cultural diffusion and cultural relativism. So ಈ ಒಂದು ಅವಧಿ ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಂಸ್ಕೃತಿಕ ಸಾಪೇಕ್ಷತೆ ಎಂದರೇನು ಅನ್ನುವಂಥದ್ದನ್ನ ವಿವರಿಸುವ ಸಾಮರ್ಥ್ಯವನ್ನ ಅವರು ಪಡೆದುಕೊಳ್ಳುತ್ತಾರೆ. ಎರಡನೆಯ ಒಂದು ಉದ್ದೇಶ, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಡಿಫ್ಯೂಷನ್ ಅಂಡ್ ಕಲ್ಚರಲ್ ರಿಲೇಟಿವಿಸಮ್. ಸೊ ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಂಸ್ಕೃತಿಕ ಸಾಪೇಕ್ಷತೆ ಪರಿಕಲ್ಪನೆಗಳನ್ನ ಅರ್ಥೈಸುವ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತಾರೆ. ಅಥವಾ ಈ ಒಂದು ಅವಧಿಯಲ್ಲಿ ಈ ಒಂದು ಲರ್ನಿಂಗ್ ಔಟ್ಕಮ್ಸ್ ಅನ್ನ ನಾವು ನಿರೀಕ್ಷಿಸಬಹುದಾಗಿದೆ. ಲೆಟ್ ಅಸ್ ಕಮ್ ಟು ಅವರ್ ಮೇನ್ ಕಾನ್ಸೆಪ್ಟ್, ಕಲ್ಚರಲ್ ಡಿಫ್ಯೂಷನ್, ಸಾಂಸ್ಕೃತಿಕ ಪ್ರಸರಣ. ದಿ ಕಾನ್ಸೆಪ್ಟ್ ವಾಸ್ ಫಸ್ಟ್ ಎಂಪ್ಲಾಯ್ಡ್ ಬೈ ಬ್ರಿಟಿಷ್ ಆಂಥ್ರೋಪಾಲಜಿಸ್ಟ್ ಎಡ್ವರ್ಡ್ ಟೈಲರ್. ಈ ಒಂದು ಸಾಂಸ್ಕೃತಿಕ ಪ್ರಸರಣ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಬ್ರಿಟಿಷ್ ಮಾನವಶಾಸ್ತ್ರಜ್ಞರಾದಂತಹ ಎಡ್ವರ್ಡ್ ಟೈಲರ್ ಎನ್ನುವಂಥವರು ಈ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದ್ದಾರೆ. ದ ಸ್ಪ್ರೆಡ್ ಆಫ್ ಕಲ್ಚರಲ್ ಟ್ರೈಟೀಸ್, ಫಾರ್ ಎಕ್ಸಾಂಪಲ್ ರಿಲಿಜಿಯಸ್ ಬಿಲೀಫ್ಸ್, ಟೆಕ್ನಾಲಜಿಕಲ್ ಐಡಿಯಾಸ್, ಲ್ಯಾಂಗ್ವೇಜ್ forms etc. or social practice from one society to other group or another. ಸೊ ಇಲ್ಲಿ ಸಾಂಸ್ಕೃತಿಕ ಪ್ರಸರಣ ಅಂದ್ರೆ ಏನಪ್ಪಾ ಅಂದ್ರೆ, ಸಂಸ್ಕೃತಿಯ ವಿಚಾರಗಳು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಅಥವಾ ಒಂದು ಸಮೂಹದಿಂದ ಮತ್ತೊಂದು ಸಮೂಹಕ್ಕೆ ಹಬ್ಬುವಿಕೆ ಅಥವಾ ಹರಡುವಿಕೆ ಎಂಬುದಾಗಿ ಕೂಡ ನಾವು ಕರೀಬಹುದು. ಸೊ ಉದಾಹರಣೆಗೆ ಈ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ತಾಂತ್ರಿಕತೆಯ ವಿಚಾರಗಳಿರ್ಬೋದು, ಅಥವಾ ಹೊಸ ಐಡಿಯಾಗಳಾಗಿರ್ಬೋದು, ಅಥವಾ ಭಾಷೆಗೆ ಸಂಬಂಧಪಟ್ಟಂತಹ ಅಂಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಪ್ರಸರಿಸುವಂಥದ್ದನ್ನ, ಹಬ್ಬುವಂಥದ್ದನ್ನ ನಾವು ಸಾಂಸ್ಕೃತಿಕ ಪ್ರಸರಣ ಎಂಬುದಾಗಿ ಕರೀಬಹುದು. ಇನ್ನೂ ಸರಳವಾಗಿ ಹೇಳುವುದಾದರೆ, ಸಂಸ್ಕೃತಿಯ ಅಂಶಗಳು ಅಥವಾ ಗುಣಲಕ್ಷಣಗಳು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಹರಡುವುದನ್ನ ನಾವು ಸಾಂಸ್ಕೃತಿಕ ಪ್ರಸರಣ ಎಂಬುದಾಗಿ ನಾವು ಕರೆಯಬಹುದು. ಸೊ ಲೆಟ್ ಅಸ್ ಕಮ್ ಟು ಮೇನ್ ಎಲಿಮೆಂಟ್ಸ್ ಆಫ್ ಕಲ್ಚರಲ್ ಡಿಫ್ಯೂಷನ್. ಸೊ there are four main elements are listed here. So first one, innovation. So innovation is the main element of spreading of culture from one society to another society.
So we know that innovation is mother of all activities. So here it is. So innovation is the one of the main element to spreading of culture from one society to another society. Innovation ಅಂತಂದ್ರೆ ಆವಿಷ್ಕಾರ. ಆವಿಷ್ಕಾರವನ್ನುವಂಥದ್ದು ಎಲ್ಲ ಒಂದು ಆ, ಎಲ್ಲ ಒಂದು ಕಾರ್ಯಗಳಿಗೆ ಮೂಲ. ಆವಿಷ್ಕಾರ ಅನ್ನುವಂಥದ್ದು ಸಂಸ್ಕೃತಿಯ ಪ್ರಸರಣಕ್ಕೂ ಕೂಡ ಪ್ರಮುಖವಾದಂಥ ಒಂದು ಮೂಲಾಂಶವಾಗಿದೆ ಎಂಬುದಾಗಿ ನಾವು ಗುರುತಿಸಬಹುದಾಗಿದೆ. ದೆನ್ ಚಾನಲ್ ಆಫ್ ಕಮ್ಯುನಿಕೇಶನ್, ಸಂವಹನ ಮಾರ್ಗ. ಸೊ ಸಂವಹನ ಇಲ್ಲದೆ ನಾವು ಸಂಸ್ಕೃತಿಯ ಪ್ರಸರಣವು ಸಾಧ್ಯವಿಲ್ಲ. ಸಂವಹನದ ಮೂಲಕ ಈ ಒಂದು ಸಂಸ್ಕೃತಿಯ ಅಂಶಗಳನ್ನ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಪ್ರಸರಿಸಲಿಕ್ಕೆ ಸಾಧ್ಯವಾಗ್ತದೆ. So communication is also one of the essential aspect spreading of cultural varieties from one place to other place, or one social group to other social groups. So one of the main element of the cultural diffusion, which is communication. Communication is essential aspect spreading of culture. And one more element is time. Time is very important. So time is on the basis of time, cultural varieties and cultural elements are going to spread from one society to another society. So there is a need of time spreading of culture from one place to another place. So ಸಮಯವು ಕೂಡ ಸಂಸ್ಕೃತಿಯ ಪ್ರಸರಣದಲ್ಲಿ ಪ್ರಮುಖವಾದಂತಹ ಒಂದು ಅಂಶವಾಗಿದೆ. ಸಮಯದ ಆಧಾರದ ಮೇಲೆ ಈ ಒಂದು ಕಾಲದ ಆಧಾರದ ಮೇಲೆ ಕೂಡ ಈ ಒಂದು ಸಂಸ್ಕೃತಿ ಅನ್ನುವಂಥದ್ದು ಕಾಲಕ್ಕೆ ಅನುಗುಣವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಸ್ಕೃತಿ ಪ್ರಸರಣ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಸೊ ಅನದರ್ ಒನ್ ಈಸ್ ಸೋಷಿಯಲ್ ಸಿಸ್ಟಮ್. ಸೊ ಸೋಷಿಯಲ್ ಸಿಸ್ಟಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಕಲ್ಚರಲ್ ಡಿಫ್ಯೂಷನ್. social system encourages or discourages the spreading of cultural varieties from one place to another place. Social system is required to spreading of cultural varieties. So ಸಾಮಾಜಿಕ ವ್ಯವಸ್ಥೆ ಕೂಡ ಸಂಸ್ಕೃತಿಯ ಪ್ರಸರಣದಲ್ಲಿ ಪ್ರಮುಖವಾದಂಥ ಒಂದು ಅಂಶವಾಗಿದೆ. ಸಂಸ್ಕೃತಿ ಪ್ರಸರಣದಲ್ಲಿ ಪ್ರಮುಖವಾದಂಥ ಪಾತ್ರವನ್ನ ವಹಿಸುತ್ತದೆ ಅನ್ನುವಂಥದ್ದನ್ನ ಗುರುತಿಸಬಹುದು. ಸೊ ಲೆಟ್ ಅಸ್ know about characteristics of cultural diffusion. So main characteristics of cultural diffusion. So ಸಾಂಸ್ಕೃತಿಕ ಪ್ರಸರಣದ ಕೆಲವು ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಅಥವಾ ಪಟ್ಟಿ ಮಾಡೋದಾದ್ರೆ, ಇಟ್ ಈಸ್ ಎ ಸೆಲೆಕ್ಟಿವ್ ಪ್ರೋಸೆಸ್ ಅಂದ್ರೆ ಆಯ್ದ ಪ್ರಕ್ರಿಯೆ. ಸೊ ಇಲ್ಲಿ ಸಾಂಸ್ಕೃತಿಕ ಪ್ರಸರಣದಲ್ಲಿ ಎಲ್ಲಾ ಸಾಂಸ್ಕೃತಿಕ ವಿಚಾರಗಳು ಕೂಡ ಪ್ರಸಾರ ಆಗೋದಿಲ್ಲ. ಆಯ್ದ ಸಾಂಸ್ಕೃತಿಕ ವಿಚಾರಗಳು ಅಥವಾ ಅಂಶಗಳು ಮಾತ್ರ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಅವು ಪ್ರಸರಣಗೊಳ್ಳುವಂತಹ ಒಂದು ಅಂಶವನ್ನ ಅಥವಾ ಲಕ್ಷಣವನ್ನ ನಾವು ಗುರುತಿಸಬಹುದಾಗಿದೆ. ಆಯ್ದ ಸಾಂಸ್ಕೃತಿಕ ಅಂಶಗಳು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಅವು ಪ್ರಸರಣಗೊಳ್ಳುತ್ತವೆ ಎನ್ನುವಂಥದ್ದು. ರ್ಯಾಪಿಡ್ ಮೆಟೀರಿಯಲ್ ಡಿಫ್ಯೂಷನ್. ಸೊ ಈ ಒಂದು ರ್ಯಾಪಿಡ್ ಭೌತಿಕ ಪ್ರಸರಣ ಅನ್ನುವಂಥದ್ದು. ಸೊ ಭೌತಿಕ ವಸ್ತುಗಳಿಗೆ ಸಂಬಂಧಪಟ್ಟ ಅಥವಾ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಆರ್ ಸ್ಪ್ರೆಡಿಂಗ್ ವೆರಿ ರ್ಯಾಪಿಡ್ಲಿ. ಭೌತಿಕ ವಸ್ತುಗಳು ಬಹಳ ಬೇಗ ಈ ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿ ಅಂದ್ರೆ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಬಹಳ ಬೇಗ ಹರಡುತ್ತವೆ ಅಥವಾ ಪ್ರಸಾರಗೊಳ್ತವೆ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು. ದ ಮೆಟೀರಿಯಲ್ ಆಸ್ಪೆಕ್ಟ್ಸ್, ಕಲ್ಚರಲ್ ಆಸ್ಪೆಕ್ಟ್ಸ್ ಆರ್ ಸ್ಪ್ರೆಡಿಂಗ್ rapidly from one place to another place. Two-way process. The cultural diffusion is a not one-way process. It is a two-way process. It means give and take policy. Sometime culture is both we can observe. It means ಅಂದ್ರೆ ಸಂಸ್ಕೃತಿಯ ವಿಚಾರಗಳು ಪರಸ್ಪರ ಎರವಲು ಅಂದ್ರೆ ಅನುಕರಣೆ ಮತ್ತು ಅನುಸರಣೆಯ ಒಂದು ನಿಯಮಕ್ಕೆ ಒಳಗಾಗಿರ್ತವೆ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು. ಇಟ್ ಈಸ್ ನಾಟ್ ಎ ಸಿಂಗಲ್ ಪ್ರೋಸೆಸ್, ಇಟ್ ಈಸ್ ಎ ಟೂ ವೇ ಪ್ರೋಸೆಸ್ ಅಂತ ನಾವು ಇದನ್ನ ಲಕ್ಷಣಗಳಲ್ಲಿ ಗುರುತಿಸಬಹುದಾಗಿದೆ. ದೆನ್ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಸ್ಟ್ರಾಂಗ್ ಕಲ್ಚರ್ ಲೆಸ್ ಡಿಫ್ಯೂಸ್ಡ್. ಸೊ ಬಹಳ ಈ ಒಂದು ಸದೃಢವಾದಂತ ಸಂಸ್ಕೃತಿಯು ಬಹಳ ಕಡಿಮೆ ಪ್ರಸರಣಗೊಳ್ತದೆ ಅನ್ನುವಂಥ ಮತ್ತೊಂದು ಲಕ್ಷಣ. ಸದೃಢವಾಗಿರುವಂತಹ
ಸಂಸ್ಕೃತಿಗಳು ಬಹಳ ಕಡಿಮೆ ಪ್ರಸರಣವಾಗ್ತವೆ ಅನ್ನುವಂಥದ್ದು ಕೂಡ ಮತ್ತೊಂದು ಲಕ್ಷಣವಾಗಿದೆ. ದೆನ್ ಕಂಟಿನ್ಯೂಯಸ್ ಅಂಡ್ ಇನ್ಕ್ರೀಸಿಂಗ್ ಪ್ರೋಸೆಸ್. ಕಲ್ಚರಲ್ ಡಿಫ್ಯೂಷನ್ ಈಸ್ ಎ ನಾಟ್ ಎ time being, it is a continuous process, always takes place. Cultural diffusion is a continuous process, not a any time based or any ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಅವಧಿಗೆ ಅದು ಸೀಮಿತ ಆಗಿರುವುದಿಲ್ಲ. ಸೊ ದಟ್ ಕಲ್ಚರಲ್ ಡಿಫ್ಯೂಷನ್ ಈಸ್ ಕಂಟಿನ್ಯೂಯಸ್ ಅಂಡ್ ಇನ್ಕ್ರೀಸಿಂಗ್ ಪ್ರೋಸೆಸ್. ಅಂದ್ರೆ ಇದು ಹೆಚ್ಚುತ್ತಾ ಇರ್ತದೆ, ಯಾವಾಗಲೂ ಕೂಡ ಏರುಗತಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸೊ ಲೆಟ್ ಅಸ್ ಕಮ್ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕಲ್ಚರಲ್ ರಿಲೇಟಿವಿಟಿಸಮ್. ಸಾಂಸ್ಕೃತಿಕ ಸಾಪೇಕ್ಷತಾವಾದ. The cultural relativism is a principle that was established as axiomatic in anthropological research by Franz Boas. ಸೊ ಸಾಂಸ್ಕೃತಿಕ ಸಾಪೇಕ್ಷತವಾದ ಅನ್ನುವಂತಹ ಈ ಒಂದು ಪರಿಕಲ್ಪನೆ ಅಥವಾ ಸಾಂಸ್ಕೃತಿಕ ಸಾಪೇಕ್ಷವಾದ ಪರಿಕಲ್ಪನೆಯನ್ನ ಫ್ರಾಂಜ್ ಬೋವಾಸ್ ಎನ್ನುವಂತಹ ಮಾನವಶಾಸ್ತ್ರಜ್ಞರು ತಮ್ಮ ಮಾನವಶಾಸ್ತ್ರೀಯ ಸಂಶೋಧನೆಯ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ. ಸೊ ಫ್ರೆಂಚ್ ಬೋವಾಸ್ ಎನ್ನುವಂಥವರು ತಮ್ಮ ಮಾನವಶಾಸ್ತ್ರೀಯ ಸಂಶೋಧನೆಯಲ್ಲಿ ಈ ಒಂದು ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ. ಕಲ್ಚರಲ್ ರಿಲೇಟಿವಿಸಮ್ ಈಸ್ ದ ಐಡಿಯಾ ದಟ್ ಪರ್ಸನ್ಸ್ ಬಿಲೀವ್ಸ್, ವ್ಯಾಲ್ಯೂಸ್ ಅಂಡ್ ಪ್ರಾಕ್ಟೀಸ್ ಶುಡ್ ಬಿ ಅಂಡರ್ಸ್ಟುಡ್ based on that person's own culture rather than be judged by against criteria of other. ಸೊ ಇದೇನಪ್ಪ ಹೇಳ್ತದೆ ಅಂತಂದ್ರೆ, ಸಾಂಸ್ಕೃತಿಕ ಸಾಪೇಕ್ಷವಾದ ಅನ್ನುವಂಥದ್ದು ಸೊ ಒಬ್ಬ ವ್ಯಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನ ನಂಬಿಕೆ, ಮೌಲ್ಯ, ಆಚರಣೆಗಳು ಮುಂತಾದವುಗಳನ್ನು ಇತರ ವ್ಯಕ್ತಿಯ ಸಂಸ್ಕೃತಿಯ ಆಚರಣೆಗಳ ಮೂಲಕ ಅಳೆಯೋದಕ್ಕಿಂತಲೂ ಆ ವ್ಯಕ್ತಿಯ ಸಂಸ್ಕೃತಿಯ ಮೂಲಕವೇ ನಾವು ಅಳತೆ ಮಾಡಬೇಕು ಅಥವಾ ಆತನನ್ನ ನೋಡ್ಬೇಕು ಅನ್ನುವಂಥದ್ದಾಗಿ ಪ್ರತಿಪಾದಿಸುವಂಥದ್ದೇ ಸಾಂಸ್ಕೃತಿಕ ಸಾಪೇಕ್ಷತವಾದ. ಅಂದ್ರೆ ಮತ್ತೊಂದ್ಸಲ ನಾವು ಇದನ್ನ ನೋಡೋದಾದ್ರೆ, ಸಾಂಸ್ಕೃತಿಕ ಸಾಪೇಕ್ಷತವಾದವು ವ್ಯಕ್ತಿಯ ನಂಬಿಕೆಗಳು, ಮೌಲ್ಯಗಳು, ಅಭ್ಯಾಸಗಳು ಮುಂತಾದವುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ವ್ಯಕ್ತಿಯ ಸಾಂಸ್ಕೃತಿಕ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಣಯಿಸುವುದಕ್ಕಿಂತಲೂ ಆ ವ್ಯಕ್ತಿಯ ಸ್ವಂತ ಸಂಸ್ಕೃತಿಯ ಆಧಾರದ ಮೇಲೆ ಅರ್ಥೈಸಬೇಕು. ಅಂದ್ರೆ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಅದೇ ಸಂಸ್ಕೃತಿಯ ಮೂಲಕ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕೆ ಹೊರತು ಒಂದು ಸಂಸ್ಕೃತಿಯ ವಿಚಾರಗಳನ್ನ ಅನ್ಯ ಸಂಸ್ಕೃತಿಯ ಜೊತೆಗೆ ಹೋಲಿಕೆ ಮಾಡಿ ನಾವು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಎಂಬುದಾಗಿ ಈ ಒಂದು ಸಿದ್ಧಾಂತದ ಮುಖ್ಯವಾದಂತ ತಿರುಳು. The goal of this is promote understanding of cultural practices that are not typically part of one's own culture. ಸೊ ಇಲ್ಲಿ ಈ ಒಂದು ಹೇಳಿಕೆಯ ಅರ್ಥವನ್ನು ನಾವು ಗ್ರಹಿಸಿದಾದ್ರೆ, ಒಬ್ಬ ವ್ಯಕ್ತಿಯ ಸ್ವಂತ ಸಂಸ್ಕೃತಿಯ ಭಾಗವಾಗಿರದ ಸಾಂಸ್ಕೃತಿಕ ಆಚರಣೆಗಳ ತಿಳುವಳಿಕೆಯನ್ನು ಉತ್ತೇಜಿಸುವುದು ಇದರ ಗುರಿಯಾಗಿದೆ. ಸೊ ಇನ್ನೊಂದ್ಸಲ ನಾವು ನೋಡೋದಾದ್ರೆ, ಒಬ್ಬ ವ್ಯಕ್ತಿಯ ಸ್ವಂತ ಸಂಸ್ಕೃತಿಯ ಭಾಗವಾಗಿರದ ಸಾಂಸ್ಕೃತಿಕ ಆಚರಣೆಗಳ ತಿಳುವಳಿಕೆಯನ್ನು ಉತ್ತೇಜಿಸುವುದು ಇದರ ಒಂದು ಮುಖ್ಯ ಗುರಿಯಾಗಿದೆ. ಅಂದ್ರೆ ಸಾಂಸ್ಕೃತಿಕ ಸಾಪೇಕ್ಷವಾದದ ಮುಖ್ಯ ಗುರಿಯಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು. ಸೊ ಅದೇ ರೀತಿಯಾಗಿ the concept of cultural relativism also means that any opinion on ethics is subject to the perspective of
ಈಚ್ ಪರ್ಸನ್ ವಿತ್ ಇನ್ ದೇರ್ ಪರ್ಟಿಕ್ಯುಲರ್ ಕಲ್ಚರ್. ಸೊ ಇದನ್ನ ನಾವು ಅರ್ಥೈಸೋದಾದ್ರೆ, ಸಾಂಸ್ಕೃತಿಕ ಸಾಪೇಕ್ಷವಾದದ ಪರಿಕಲ್ಪನೆಯ ಪ್ರಕಾರ ನೈತಿಕತೆಯ ಬಗ್ಗೆ ಯಾವುದೇ ಅಭಿಪ್ರಾಯವು ಪ್ರತಿಯೊಬ್ಬ ವ್ಯಕ್ತಿಯ ನಿರ್ದಿಷ್ಟ ಸಂಸ್ಕೃತಿಯ ದೃಷ್ಟಿಕೋನಕ್ಕೆ ಒಳಪಟ್ಟಿರುತ್ತದೆ ಎಂದರ್ಥ. ಸೊ ಮತ್ತೊಂದು ಸಲ ನೋಡೋದಾದ್ರೆ, ಸಾಂಸ್ಕೃತಿಕ ಸಾಪೇಕ್ಷವಾದದ ಪರಿಕಲ್ಪನೆಯ ಪ್ರಕಾರ ನೈತಿಕತೆಯ ಬಗ್ಗೆ ಯಾವುದೇ ಅಭಿಪ್ರಾಯವು ಪ್ರತಿಯೊಬ್ಬ ವ್ಯಕ್ತಿಯ ನಿರ್ದಿಷ್ಟ ಸಂಸ್ಕೃತಿಯ ದೃಷ್ಟಿಕೋನಕ್ಕೆ ಒಳಪಟ್ಟಿರುತ್ತದೆ ಎಂಬುದಾಗಿ ನಾವು ಗಮನಿಸಬಹುದು. ಸೊ ಇಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಾಂಸ್ಕೃತಿಕ ಸಾಪೇಕ್ಷವಾದದ ಪರಿಕಲ್ಪನೆಯ ನಾವು ಒಟ್ಟು ಸಾರವನ್ನು ನೋಡೋದಾದ್ರೆ, ಯಾವುದೇ ಒಂದು ಸಂಸ್ಕೃತಿಯ ಅಂಶಗಳನ್ನ ಅನ್ಯ ಸಂಸ್ಕೃತಿಯ ಮಾನಕಗಳಿಂದ ನಾವು ಅಳೆಯಬಾರದು ಅಥವಾ ಅದಕ್ಕೆ ಹೋಲಿಕೆ ಮಾಡಬಾರದು ಎನ್ನುವಂತ ಅಂಶವನ್ನ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಒಂದು ಸಂಸ್ಕೃತಿಯಲ್ಲಿ ಸರಿ ಎನಿಸಿದಂತಹ ವಿಚಾರಗಳು ಮತ್ತೊಂದು ಸಂಸ್ಕೃತಿಯಲ್ಲಿ ತಪ್ಪಾಗಿ ಪರಿಗಣಿಸಬಹುದು ಅಥವಾ ತಪ್ಪಾಗಿ ನೋಡುವಂತಹ ಒಂದು ಅವಕಾಶಗಳಿರ್ತವೆ. ಹಾಗಾಗಿ ಪ್ರತಿಯೊಂದು ಸಂಸ್ಕೃತಿಯನ್ನು ಆ ಸಂಸ್ಕೃತಿಯ ಹಿನ್ನೆಲೆಯಲ್ಲೇ ನಾವು ಅರ್ಥೈಸಬೇಕೇ ಹೊರತು ಬೇರೆ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಾರದು ಎನ್ನುವಂಥದ್ದು ಇದರ ಉದ್ದೇಶವಾಗಿರ್ತದೆ. Let us come to today's objective type questions. The term cultural diffusion introduced by Oscar Lewis, Edward Taylor, Durkheim and K. Davis. So who introduced this cultural diffusion concept? Your answer is B. So Edward B. Taylor. Then spread of culture or social practices from one society to another society is called marginality, cultural relativism, contra-culture, diffusion. Your answer is D. Cultural diffusion, spread of cultural or social practices from one society to another society is called cultural diffusion. ಸಾಂಸ್ಕೃತಿಕ ಪ್ರಸರಣ, ಸಂಸ್ಕೃತಿಯ ಅಂಶಗಳು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಪ್ರಸಾರಗೊಳ್ಳುವುದನ್ನು ನಾವು ಸಾಂಸ್ಕೃತಿಕ ಪ್ರಸರಣ, ಕಲ್ಚರಲ್ ಡಿಫ್ಯೂಷನ್ ಎಂಬುದಾಗಿ ಕರೆಯುತ್ತೇವೆ. Then which of the following are main element of cultural diffusion? So first one is innovation, channel of communication, time, all of the above. Your answer is D, all of the above. So innovation, channel, time, all are the main elements of cultural diffusion. Then fourth question is, which of the following are main characteristics of cultural diffusion? Two-way process, rapid material diffusion, both A and B, all of the above. Your answer is both A and B. Two-way process, rapid and material diffusion. ಸಾಂಸ್ಕೃತಿಕ ಪ್ರಸರಣದ ಪ್ರಮುಖ ಲಕ್ಷಣಗಳು ದ್ವಿಮುಖವಾದಂಥ ಪ್ರಕ್ರಿಯೆ ಮತ್ತು ರ್ಯಾಪಿಡ್ ಮೆಟೀರಿಯಲ್, ಸೊ ತೀವ್ರ ಭೌತಿಕ ಪ್ರಸರಣ. ಸೊ ಯುವರ್ ಆನ್ಸರ್ ಈಸ್ ಸಿ. Then the term cultural diffusion introduced by French Boas, Oscar Lewis, Edward Taylor and Durkheim. Your answer is A. So French Boas. So references: Arala, Bose and Holborn, Social Themes and Perspectives, Collins Publication, 7th edition, C.N. Shankarrao, Introduction to Basic Principles of Sociology, and internet sources. So thank you.